ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಜಗಳೂರು ಪಟ್ಟಣದ ಶಾಸಕರ ಜನಸಂಪರ್ಕ ಕಚೇರಿ ಆವರಣದಲ್ಲಿ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ SC ST ಸಮುದಾಯಗಳ ರೈತರಿಗೆ ಉಚಿತವಾಗಿ ಮೋಟರ್ ಪಂಪ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪರವರ ಅಧ್ಯಕ್ಷತೆಯಲ್ಲಿ ಮೋಟರ್ ಪಂಪ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ KPCC ST ಘಟಕದ ಮಾಜಿ ರಾಜ್ಯಾಧ್ಯಕ್ಷರಾದ KP ಪಾಲಯ್ಯ, ನಿವೃತ್ತ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿಗಳಾದ ಬಿ ಮಹೇಶ್, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಪಲ್ಲಗಟ್ಟೆ ಶೇಖರಪ್ಪ, ಮೊಹಮ್ಮದ್ ಗೌಸ್, ಸಣ್ಣ ನೀರಾವರಿ ಇಲಾಖೆ ಇಂಜಿನಿಯರ್ ರಜತ್, ಗುತ್ತಿಗೆದಾರರಾದ ಶೇಷಾದ್ರಿ, ರೈತ ಫಲಾನುಭವಿಗಳು, ಸಾರ್ವಜನಿಕರು ಹಾಗೂ ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು. ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪರವರು ಮೋಟರ್ ಪಂಪ್ ವಿತರಣಾ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಅನೇಕ ಸವಲತ್ತುಗಳನ್ನು ಕೊಟ್ಟರೆ ಇವತ್ತು ವಿರೋಧ ಪಕ್ಷದವರು ಕೇಂದ್ರದಲ್ಲಿ ಅಧಿಕಾರ ಅವ್ರ ಕೈಯಲ್ಲಿದ್ರೂ ನಿನ್ನೆಗೆ ಇವತ್ತು ಗ್ರಾಮ ಪಂಚಾಯಿತಿ ಅಧಿಕಾರ ಮುಕ್ತಾಯ ಆಗಿದೆ. ಆದರೆ ಏನು ಮನರೇಗಾ ಅನ್ನೋಂಥದ್ದು ಉದ್ಯೋಗ ಖಾತ್ರಿ ಯೋಜನೆಯನ್ನು 90% ಕೇಂದ್ರ ಸರ್ಕಾರ ಕೊಡಬೇಕಾಗಿತ್ತು, 10% ರಾಜ್ಯ ಸರ್ಕಾರ ಕೊಡುವಂಥದ್ದು ಸುಮಾರು ಮನಮೋಹನ್ ಸಿಂಗ್ ಕಾಂಗ್ರೆಸ್ಸಿನ ಪ್ರಧಾನಿಗಳಿದ್ದಂಥ ಸಂದರ್ಭದಿಂದ ಇಲ್ಲಿವರೆಗೆ ಕೊಟ್ಕೊಂತ ಬಂದಿದೆ. ತಮಗೆಲ್ಲರಿಗೂ ಗೊತ್ತಿದೆ, ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿರ್ತಕ್ಕಂಥ ಒಂದು ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಹೆಸರನ್ನು ತೆಗೆದು ಇನ್ಯಾವುದೋ ಹೆಸರನ್ನು ಇಟ್ಟು ಇವತ್ತು 60% ಕೇಂದ್ರ ಸರ್ಕಾರ, 40% ರಾಜ್ಯ ಸರ್ಕಾರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಗೊಂದಲವನ್ನು ಸೃಷ್ಟಿ ಮಾಡಿ ಇವತ್ತು ರಾಜ್ಯ ಸರ್ಕಾರದ ಆರ್ಥಿಕವಾಗಿ ತುಂಬ ದೊಡ್ಡ ಹೊರೆಯನ್ನು ಹೊರಲಾರದಂಥ ಹೊರೆಯನ್ನು ಹೊರಿಸಿಬಿಟ್ಟು ಮತ್ತೆ ಗುಬೆ ಕೂರಿಸುವಂಥ ಕೆಲಸವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಯಾವ ಕರ್ನಾಟಕದ ಜನತೆಯಿಂದ ಆಗಿ ಹೋಗಿರ್ತಕ್ಕಂಥ ನಮ್ಮ ಲೋಕಸಭಾ ಸದಸ್ಯರು ಇವತ್ತು ಧ್ವನಿ ಎತ್ತಬೇಕಾಗಿದೆ. ನಮಗೆ ಇಲ್ಲಿ ಯಾವುದೇ ಕಾರಣಕ್ಕೂ ರಾಜಕೀಯವನ್ನು ತರದೆ ನಮ್ಮ ಕರ್ನಾಟಕದ ಏನು ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ನಿಟ್ಟಿನಲ್ಲಿ ಇವತ್ತು ಕುವೆಂಪುರವರು ಹೇಳ್ತಾರೋ ಆ ನಿಟ್ಟಿನಲ್ಲಿ ಯೋಜನೆಗಳೆಲ್ಲ ಬರಲಿ. ಚುನಾವಣೆ ಬಂದಾಗ ರಾಜಕೀಯ ಮಾಡೋಣ, ಅದನ್ನು ಹೊರತುಪಡಿಸಿ ಕೇಂದ್ರ ಆದ್ರೇನು ರಾಜ್ಯ ಆದ್ರೇನು ನಮ್ಮ ಕಣ್ಣು ಮುಂದೆ ಇರೋದು ರಾಜ್ಯ ಮತ್ತು ದೇಶದ ಸರ್ವ ಜನಾಂಗದ ಒಂದು ಅಭಿವೃದ್ಧಿ, ಒಂದು ಶ್ರೇಯಸ್ಸು ನಮ್ಮ ಕಣ್ಣು ಮುಂದಿದೆ. ಆ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಹಾಗಾಗಿ ದಯಮಾಡಿ ಈಗಲಾದರೂ ಆ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಮಾಡೋಕ್ಕೆ ಬಯಸ್ತಾ ಇದ್ವಿ. ಯಥಾಸ್ಥಿತಿಯಾಗಿ ಏನು ಕೇಂದ್ರ ಸರ್ಕಾರ 90% ಅದು BJP ಇರಲಿ ಕಾಂಗ್ರೆಸ್ ಇರಲಿ ಏನು ಉದ್ಯೋಗ ಖಾತ್ರಿಗೆ ಕೊಡ್ತಾ ಇದ್ರೋ ಅದನ್ನು ಈಗಲೂ ಕೊಡಲಿ. ನಮ್ಮ ಪಾಲಿನ ರಾಜ್ಯ ಸರ್ಕಾರದ ಪಾಲನ್ನು ನಾವು ಕೊಟ್ಟು ನಮ್ಮ ಎಲ್ಲ ಸರ್ವ ಜನಾಂಗಕ್ಕೆ ಬೇಕಾಗಿರ್ತಕ್ಕಂಥ ಕೈಗೆ ಕಸುಬನ್ನು ಕೊಟ್ಟು ಅದಕ್ಕೆ ನಿಗದಿಯಾಗಿರ್ತಕ್ಕಂಥ ಏನು ದಿನಗೂಲಿಯನ್ನು ಕೊಡುವಂಥ ಕೆಲಸ ನಾವು ಮಾಡೋಣ ಅನ್ನೋಂಥ ಮಾತನ್ನು ಹೇಳಕ್ಕೆ ಬಯಸಿ ಇವತ್ತು ಸುಮಾರು 25 ಜನ ಫಲಾನುಭವಿಗಳಿಗೆ ಈ ಒಂದು ಮೆಟೀರಿಯಲ್ಸನ್ನು ವಿತರಣೆ ಮಾಡೋಂಥ ಕೆಲಸವನ್ನು ನಾವು ಮಾಡ್ತಿದ್ವಿ. ನಿಮಗೆ ಅಧಿಕಾರಿಗಳು ಮತ್ತು ಶಾಸಕರಾಗಿ ನಾವು ನಿಮ್ಮ ಗಮನಕ್ಕೆ ತರ ಬಯಸೋದೇನೆಂದರೆ, ಯಾವ ಉದ್ದೇಶದಿಂದ ಇದು ನೀವು ತಗೊಂಡಿದ್ದೀರೋ ಅದನ್ನು ಸದುಪಯೋಗ ಪಡ್ಕೊಂಡು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ನೀವು ಮುಂದೆ ಬರಬೇಕು ಅನ್ನೋಂಥದ್ದೇ ನಮ್ಮ ಇಚ್ಛೆ ಶಕ್ತಿಯಾಗಿರ್ತದೆ. ಆ ನಿಟ್ಟಿನಲ್ಲಿ ಇದನ್ನು ಏನು ಸರ್ಕಾರ ನಿಮಗೆ ಕೊಟ್ಟಿದೆಯೋ ಅದನ್ನು ಸದುಪಯೋಗ ಮಾಡಿಕೊಳ್ಳಿ ಅಂತ ಹೇಳಕ್ಕೆ ಬಯಸಿ, ಕಳೆದ 2 ಯೋಜನೆಗಳನ್ನು, ಒಂದು ತೊರೆ ಸಾಲಿಗೆ